ದಿನಾಚರಣೆ ಎಂದರೆ ಎರಡೂ ಶಿಕ್ಷಣ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿ ಮಾತ್ರವಲ್ಲ, ಪತ್ರಕರ್ತರು ಸೇರಿದಂತೆ ಸಿ.ವಿ. ವೆಂಕಟರಾಯಪ್ಪ ಮತ್ತು ಕೆ.ವಿ. ನವೀನ್ ಕಿರಣ್ ಅವರ ಬೆಂಬಲಿಗರಿಗೂ ಹಬ್ಬದ ಸಂಭ್ರಮ. ಹಾಗಾಗಿಯೇ ಸಿ.ವಿ. ವೆಂಕಟರಾಯಪ್ಪ ಅವರ 111ನೇ ಜಯಂತಿ ಹಾಗೂ 30ನೇ ದತ್ತಿ ದಿನಾಚರಣೆ ಅಂಗವಾಗಿ ಒಂದು ತಿಂಗಳು ಪೂರ್ತಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ರೂಢಿ. ಕ್ರೀಡೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು ನಿರಂತರವಾಗಿ ಹಮ್ಮಿಕೊಂಡು ಸಿಬ್ಬಂದಿಯನ್ನು ಸಂಭ್ರಮಿಸುವಂತೆ ಮಾಡುವುದು ಕೆ.ವಿ. ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥ ಕೆ.ವಿ. ನವೀನ್ ಕಿರಣ್ ಅವರ ವಿಶೇಷ. ಹಾಗಾಗಿ ಈ ಬಾರಿಯೂ ಎರಡೂ ಶಿಕ್ಷಣ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ಸಿಬ್ಬಂದಿಗೆ ಇಂದು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ಕೆ.ವಿ. ನವೀನ್ ಕಿರಣ್ ಮಾತನಾಡಿ, ಸಿಬ್ಬಂದಿ ವರ್ಷ ಪೂರ್ತಿ ವಿವಿಧ ಕರ್ತವ್ಯಗಳಲ್ಲಿ ನಿರತರಾಗಿರ್ತಾರೆ. ಅವರಿಗೆ ಒಂದು ದಿನ ಯಾವುದೇ ಭೇದ ಭಾವ ಇಲ್ಲದೆ ಅವರ ಪ್ರತಿಭೆ ಹೊರಹಾಕಲು ಅನುವು ಮಾಡಿಕೊಡುವ ಕಾರ್ಯಕ್ರಮ ಇದಾಗಿದೆ. ಎರಡೂ ದತ್ತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 500ಕ್ಕೂ ಹೆಚ್ಚು ಸಿಬ್ಬಂದಿ ಇಂದು ಅಂತ್ಯಾಕ್ಷರಿ, ಹಾಡು, ನೃತ್ಯ, ರಾಗಿ ಮುದ್ದೆ ತಿನ್ನುವ ಸ್ಪರ್ಧೆ ಸೇರಿ ವಿವಿಧ ಸ್ಪರ್ಧೆಗಳಲ್ಲಿ ಖುಷಿಯಿಂದ ಭಾಗವಹಿಸಿದ್ದಾರೆ. ಎಲ್ಲ ಸಿಬ್ಬಂದಿಗಳು ಭಾಗವಹಿಸಬೇಕು, ಭೇದ ಭಾವ ಮರೆತು ಪಾಲ್ಗೊಳ್ಳಬೇಕು ಎಂದು ಕೋರಿದರು. ದಿವಂಗತ ಸಿ.ವಿ. ವೆಂಕಟರಾಯಪ್ಪನವರ 111ನೇ ಜಯಂತಿ ಮತ್ತು 30ನೇ ದತ್ತಿ ದಿನಾಚರಣೆ ಅಂಗವಾಗಿ ಇವತ್ತು 17ನೇ ತಾರೀಕು ಎಲ್ಲ ಸಿಬ್ಬಂದಿ ವರ್ಗದವರ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮ ಈಗ ತಾನೇ ಮುಕ್ತಾಯ ಆಗಿದೆ. ಸಿಬ್ಬಂದಿ ವರ್ಗದವರು ಎಲ್ಲರೂ ವರ್ಷ ಪೂರ್ತಿ ಪಾಠ, ಪ್ರವಚನ, ಪರೀಕ್ಷೆ, ಪ್ರಗತಿ ಇಂಥದ್ರಲ್ಲೇ ತೊಡಗಿಸ್ಕೊಂಡಿರ್ತಾರೆ. ಅವರಿಗೆ ಒಂದು ದಿನ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಸಹ ಭೇದ ಭಾವ ಇಲ್ಲದೆ ಡಿ.ಜರ್ದೆ ನೌಕರನಿಂದ ಹಿಡಿದು ಅಧ್ಯಕ್ಷರವರೆಗೂ ಒಂದೇ ವೇದಿಕೆಯಲ್ಲಿ ಅವರ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂತಹ ಕಾರ್ಯಕ್ರಮ ಈ ಒಂದು ಸಿಬ್ಬಂದಿ ವರ್ಗದವರ ಸಾಂಸ್ಕೃತಿಕ ಸ್ಪರ್ಧೆಗಳು. ಇವತ್ತು ನಮ್ಮ ಎರಡೂ ಶಿಕ್ಷಣ ದತ್ತಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ 500ಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗದವರು ಇಲ್ಲಿ ಎಲ್ಲರೂ ಸೇರಿ ಯಾವುದೇ ಭೇದ ಭಾವ ಇಲ್ಲದೆ ಅವರಲ್ಲಿರ್ತಕ್ಕಂತಹ ಸೂಕ್ತ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಈ ವೇದಿಕೆ ಅವಕಾಶ ಮಾಡಿಕೊಡ್ತದೆ. ಇವತ್ತು ವಿಭಿನ್ನವಾಗಿ ರಾಗಿ ಮುದ್ದೆ ತಿನ್ನುವ ಸ್ಪರ್ಧೆ, ಬಾಳೆಹಣ್ಣು ತಿನ್ನುವ ಸ್ಪರ್ಧೆ ಮತ್ತು ಅಂತ್ಯಾಕ್ಷರಿ, ರಸಪ್ರಶ್ನೆ ಈ ರೀತಿಯಾದಂತಹ ವಿಭಿನ್ನವಾದಂತಹ ಚಟುವಟಿಕೆಗಳನ್ನು ಸಿಬ್ಬಂದಿ ವರ್ಗದವರಿಗೆ ಇಡಲಾಗಿದೆ. ಇದರ ಜೊತೆಗೆ ಹಾಡು, ಸಾಮೂಹಿಕ ಹಾಡು, ನೃತ್ಯ ಎಲ್ಲವೂ ಸಹ ಈ ಒಂದು ಸ್ಪರ್ಧೆಗಳಲ್ಲಿ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ನಡೀತಕ್ಕಂಥದ್ದನ್ನು ನೋಡಲಾಗಿದೆ. ಇವತ್ತು ಈ ವೇದಿಕೆಯಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ಭೇದ ಭಾವ ಮರೆತು ಅವರ ಒಂದು ಪ್ರತಿಭೆಯನ್ನು ಹೊರಹಾಕಬೇಕು ಮತ್ತು ಇದರ ಮುಖಾಂತರ ನಾನು ಮತ್ತೊಮ್ಮೆ ಮಾಧ್ಯಮಗಳ ಮುಖಾಂತರ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. 23ನೇ ತಾರೀಕು ನಡೀತಕ್ಕಂತಹ ರಕ್ತದಾನ ಶಿಬಿರಕ್ಕೆ ಈ ಭಾಗದ ಎಲ್ಲ ರಕ್ತದಾನಿಗಳು ಆಗಮಿಸಿ ಈ ರಕ್ತದಾನ ಶಿಬಿರವನ್ನು ಯಶಸ್ವಿ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೇನೆ. ಇನ್ನು ಜುಲೈ 23ರಂದು ಸ್ವಯಂ ಪ್ರೇರಿತ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿದ್ದು, ಪ್ರತಿಯೊಬ್ಬ ಆರೋಗ್ಯವಂತರು ಈ ಶಿಬಿರದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕೆಂದು ಮನವಿ ಮಾಡಿದರು. ಇಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಮಹಿಳಾ ಸಿಬ್ಬಂದಿ ಸೀರೆ ಮತ್ತು ಪುರುಷರು ಪಂಚೆಯೊಂದಿಗೆ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಭಾಗಿಯಾಗಿದ್ದಾರೆ. ಕಳೆದ ಬಾರಿ 2800 ಯೂನಿಟ್ ರಕ್ತ ಸಂಗ್ರಹ ಮಾಡಲಾಗಿತ್ತು. ಕಳೆದ ಬಾರಿ ಮಳೆ ಬಂದರೂ ರಕ್ತದಾನಿಗಳು ಭಾಗವಹಿಸಿ ರಕ್ತ ನೀಡಿದರು. ಮಳೆ ಬಂದರೂ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಈ ಬಾರಿ ಕ್ರಮ ವಹಿಸಲಾಗಿದೆ ಎಂದರು. ರಕ್ತದಾನಿಗಳು ಕಾಯಬೇಕಾದರೆ ಯಾವುದೇ ಸಮಸ್ಯೆ ಆಗದಂತೆ ಕ್ರಮ ವಹಿಸಲಾಗಿದೆ. ಜುಲೈ 23ರಂದು ರಕ್ತದಾನ ನಡೆಯಲಿದ್ದು, ಕಳೆದ ಬಾರಿಗಿಂತ ಹೆಚ್ಚು ಯೂನಿಟ್ಗಳ ಸಂಗ್ರಹಿಸುವ ಗುರಿ ಹೊಂದಲಾಗಿದೆ. ರಕ್ತದಾನಿಗಳನ್ನು ಸಂಪರ್ಕಿಸಿ ಕರೆತರುತ್ತಿರುವುದು 2 ಶಿಕ್ಷಣ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿ. ಅವರಿಗೆ ಎಷ್ಟೇ ಕೃತಜ್ಞತೆ ಹೇಳಿದ್ರೂ ಸಾಲದ. ಪ್ರತಿ ವರ್ಷ 10,000ಕ್ಕೂ ಹೆಚ್ಚು ಮಂದಿಗೆ ಊಟದ ವ್ಯವಸ್ಥೆ ಮಾಡುತ್ತಿದ್ದ ಈ ಬಾರಿಯೂ ಮಾಡಲಾಗಿದೆ. ಒಬ್ಬರ ರಕ್ತದಾನಕ್ಕೆ 3 ಜೀವ ಉಳಿಸುವ ಜೊತೆಗೆ ಅವರ ಆರೋಗ್ಯ ಕಾಪಾಡಿಕೊಳ್ಳಬಹುದು. ರಕ್ತದಾನದಿಂದ ನಮಗೂ ಹೆಚ್ಚು ಅನುಕೂಲವಿದೆ. ಹಾಗಾಗಿ ಪ್ರತಿಯೊಬ್ಬ ಆರೋಗ್ಯವಂತರು ರಕ್ತದಾನ ಮಾಡಬೇಕೆಂದು ಮನವಿ ಮಾಡಿದರು. ಕಳೆದ ಬಾರಿ 2800 ಯೂನಿಟ್ಗಳಷ್ಟು ರಕ್ತದಾನ ಶೇಖರಣೆ ಆಗಿತ್ತು. ಕಳೆದ ಬಾರಿ ಮಾಧ್ಯಮದವರೇ ನೋಡಿದಾಗೆ ಮಳೆಯ ತುಂಬಾ ಅಡಚಣೆ ಆಯಿತು ನಮಗೆ. ಆದರೂ ಸಹ ರೈನ್ ಕೋಟ್ಗಳು ಹಾಕ್ಕೊಂಡು ಆಟೋನಲ್ಲಿ, ಕಾರಲ್ಲಿ ಬಂದು ಜನ ರಕ್ತದಾನ ಮಾಡಿದ್ದಾರೆ. ನಿಜವಾಗ್ಲೂ ಸಹ ಆ ದಾನಿಗಳಿಗೆ ನಾನು ಎಷ್ಟು ಬಾರಿ ನಮನ ಹೇಳಿದ್ರೂ ಸಹ ಕಮ್ಮಿ ಆಗ್ತದೆ. ಈ ಬಾರಿ ಬಹುಶಃ ಆ ರೀತಿಯಾದಂಥ ಯಾವುದೇ ತೊಡಕುಗಳು ಇರೋದಿಲ್ಲ. ಸಿದ್ಧತೆಗಳನ್ನು ಸಹ ಒಂದು ವೇಳೆ ಮಳೆ ಬಂದರೂ ಸಹ ಯಾವುದೇ ರೀತಿ ಅಡಚಣೆ ಕಳೆದ ಬಾರಿ ಆದಂತೆ ಆಗ ರೀತಿಯಲ್ಲಿ ಜರ್ಮನ್ ಟೆಂಟ್ ಮುಖಾಂತರ ಈ ಬಾರಿ ಪ್ರತಿ ಜಾಗವನ್ನು ಸಹ ನಾವು ಸುಸಜ್ಜಿತಗೊಳಿಸಿದ್ದೇವೆ.
ಮಳೆ ಬಂದರೂ ಸಹ ದಾನಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಾವು ಸನ್ನದ್ಧರಾಗಿದ್ದೇವೆ. ಪ್ರತಿ ವರ್ಷ ದಾನಿಗಳು ಬಂದು ಒಂದು 20 ನಿಮಿಷ ಅರ್ಧ ಗಂಟೆ ಕಾಯಬೇಕಾದಂಥ ವ್ಯವಸ್ಥೆ ಇತ್ತು. ಆದರೆ ಕಳೆದ ವರ್ಷದಿಂದ ಅದನ್ನು ಸಹ ನಾವು ಪರಿಗಣಿಸಿ ಯಾವುದೇ ದಾನಿ ಬಂದ ತಕ್ಷಣ ಅವರ ಏನು BP ಪರೀಕ್ಷೆ ಇರ್ತದೆ ಅದನ್ನು ಮುಗಿಸ್ಕೊಂಡು ಗ್ರೂಪಿಂಗ್ ಮಾಡಿ ನೇರವಾಗಿ ಅವರು ರಕ್ತದಾನ ಮಾಡಿ ಅವರು ಊಟೋಪಚಾರಗಳನ್ನು ಮುಗಿಸ್ಕೊಂಡು ಅವರು ಆರಾಮಾಗಿ ತೆರಳತಕ್ಕಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನ್ಯೂಸ್ ಬ್ಯೂರೋ CTV ನ್ಯೂಸ್ ಚಿಕ್ಕಬಳ್ಳಾಪುರ.